ಮಕ್ಕಳೇ, ಕನ್ನಡ ಅಂತಕ್ಕಂಥದ್ದು ಕೇವಲ ಒಂದು ಭಾಷೆ ಅಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಭಾರತದಲ್ಲಿ 6,680 ಭಾಷೆಗಳಿವೆ. ಈ 6,600 ಭಾಷೆಗಳಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಭಾಷೆಗಳು ಸಂಪೂರ್ಣವಾಗಿದ್ದಾವೆ. ಈಗ ಉಳಿದಿರ್ತಕ್ಕಂಥ 3,600 ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು. ಈ ಕನ್ನಡ ಸುಮಾರು 2,500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಶಾಸ್ತ್ರೀಯ ಭಾಷೆ, ಕ್ಲಾಸಿಕ್ ಲ್ಯಾಂಗ್ವೇಜ್. ಇಂಥ ಒಂದು ಕನ್ನಡವನ್ನ ಮತ್ತು ಆ ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥ, ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ನಾವು ನಿಜವಾಗ್ಲೂ ಕೂಡ ಧನ್ಯರು. ಯಾಕೆ ಧನ್ಯರು ನಾವು ಅಂತ ಯೋಚನೆ ಮಾಡಬೇಕು. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಕರ್ನಾಟಕವೆಂದರೇನು ಬರಿಯ ಹೆಸರ ಕಣ್ಣಿಗೆ, ಕರ್ನಾಟಕವೆಂದರೇನು ಬರಿಯ ಹೆಸರ ಕಣ್ಣಿಗೆ, ಮೋಸಕಣ, ಶಕ್ತಿಗಣ, ದೈವಗಣ ಅಂತಾರೆ. ಯಾಕೆ ಮಾತು ಹೇಳ್ತಾರೆ? ಕರ್ನಾಟಕ ಅಂತಕ್ಕಂಥದ್ದು ಕನ್ನಡ ಮಾತಾಡ್ತಕ್ಕಂಥ ನಿಮ್ಮೆಲ್ಲರ ನಮ್ಮೆಲ್ಲರ ಭಾಷೆ ಇದೆಯಲ್ಲ, ಆ ಕರ್ನಾಟಕ ಅಂತಕ್ಕಂಥದ್ದು ಕೇವಲ ಒಂದು ಮಣ್ಣಿಗೆ ಇರ್ತಕ್ಕಂಥ ಹೆಸರಲ್ಲ. ಈ ಕರ್ನಾಟಕಕ್ಕೆ ಒಂದು ಶಕ್ತಿ ಇದೆ. ಈ ಕರ್ನಾಟಕದಲ್ಲಿ ಒಬ್ಬ ಬಸವಣ್ಣ ಹುಡ್ತಾರೆ, ಅಕ್ಕ ಮಹಾದೇವಿ ಹುಡ್ತಾರೆ, ಕನಕದಾಸ ಹುಡ್ತಾರೆ. ಅದೇ ರೀತಿಯಾಗಿ ಒಬ್ಬ ಟಿಪ್ಪು ಸುಲ್ತಾನ್ ಹುಡ್ತಾನೆ. ಅದೇ ರೀತಿಯಾಗಿ ಸರ್ ವಿಶ್ವೇಶ್ವರಯ್ಯ ಹುಡ್ತಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಕಲಾವಿದರಲ್ಲಿ ಶ್ರೇಷ್ಠ ಕಲಾವಿದ ಅನ್ನುವಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಹುಡ್ತಾರೆ. ಪುನೀತ್ ರಾಜ್ಕುಮಾರ್, ಇಂಥವರೆಲ್ಲರೂ ಕೂಡ ಹುಟ್ಟಿರ್ತಕ್ಕಂಥ ಭೂಮಿಯ ನಾಡು ಯಾವುದಪ್ಪ ಅಂತ ಅಂದ್ರೆ ಕರ್ನಾಟಕ. ಅಂತ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನೀವು ನಾಳೆ ಒಬ್ಬ ಬಸವಣ್ಣ ಆಗ್ಬೋದು, ನಾಳೆ ಒಬ್ಬ ಕನಕದಾಸ ಆಗ್ಬೋದು, ವಿಶ್ವೇಶ್ವರಯ್ಯ